ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತೇ ಇದೆ, ಶಾಂತ ಹಾಸ್ಪಿಟ್ಲು ಸೇರಿಸಿದಾಗ ಯಾವ ಚಾರ್ಮ್ ಇತ್ತು ಅಂತ ತುಂಬಾ ನೋವಾಯಿತು ನನಗೆ. ಅವತ್ತಿರೋ ಆ ಚಾರ್ಮು ತುಂಬ ಕಡಿಮೆ ಆಯ್ತಾ ಬಂತು. ಅವ್ರದ್ದು ನಂದು ಏನು ಋಣ ಇದೆಯೋ ಗೊತ್ತಿಲ್ಲ. ಕ್ಯಾಶುವಲ್ ಆಗಿ ಮೂಳೆ ಮುರಿದಿದೆ ಅಂತ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಸುಮ್ಮನೆ ನಾನು ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದೆ, ಏನಂತ ಬಾಡಿ ಚೆಕಪ್ ಮಾಡಿ ಕಳಿಸ್ಬಿಡೋಣ ಸರ್, ಹೆಂಗೂ ಬಂದಿದ್ದಾರೆ, ಮನೇಲಿ ಯಾರೂ ಗಂಡು ಮಕ್ಕಳಿಲ್ಲ ಅಂತ ಹೇಳಿದೆ. ಬೇಡ ಮೇಡಮ್, ಏನಕ್ಕೆ, ಬೆಳಗ್ಗೆ 6 ಗಂಟೆಗೆ ಆಪ್ರೇಷನ್ ಅಂದರು. ಇಲ್ಲ ಸರ್, ಒಂದು ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ. ಪರವಾಗಿಲ್ವಾ, ಮಾಡಿಸ್ತೀರಾ ಅಂದರು. ಹ್ಞೂ ಸರ್ ಮಾಡಿಸ್ತೀನಿ, ಯಾರನ್ನೋ ನಮ್ಮ ಕಲಾವಿದ್ರು ಕೇಳ್ಕೊಂಡ್ರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತಂದಾಗ ಅವಾಗ ಸಂಜೆ ಎಲ್ಲ ಚೆಕಪ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅದಾದಮೇಲೆ ನಿಮ್ಮೆಲ್ಲ ಮಾಧ್ಯಮಕ್ಕೆ ಕರೆದು ನಾನು ವಿಷಯ ತಿಳಿಸ್ದೆ ನಿಮಗೆ. ಹೀಗೆ ಜೊತೆಲೇ ಇದ್ವಿ, ಓಡಾಡಿಕೊಂಡು ನೋಡ್ತಾ ಇದ್ದೆ. ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವ್ರಿಗೆ ಕುಡಿಸಿದ್ವಿ. ಗಿರ್ಜಮ್ಮ ನಾನು ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು. ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ಗ್ರೂಪಲ್ಲಿ ನಾನು ಹಾಕಿದೆ ತಕ್ಷಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ತಕ್ಷಣಕ್ಕೆ JP ನಗರ ಅವ್ರ ಮನೆ, ಒಂದು 10 ನಿಮಿಷ ಅಲ್ಲಿ ತೊಗೊಂಡೋಗಿ ಇಡ್ತಾರೆ, ಒಂದು ಅರ್ಧ ಗಂಟೆ ಇಡ್ತಾರೆ ಮನೆ ಹತ್ರ ಇರ್ತಾರೆ 12 ಗಂಟೆವರೆಗೂ. ಅದಾದಮೇಲೆ ಕಲಾಕ್ಷೇತ್ರಕ್ಕೆ ತೊಗೊಂಬರ್ತೀವಿ. ಕಲಾಕ್ಷೇತ್ರ ಯಾಕೆಂದರೆ ಅವ್ರು ಹಿರಿಯ ಕಲಾವಿದರು, ಕಲಾಕ್ಷೇತ್ರಕ್ಕೆ ಇಡಲೇಬೇಕು. ತುಂಬ ದೊಡ್ಡ ಕಲಾವಿದರು ಅವರು, ಅಷ್ಟು ಸುಲಭ ಅಲ್ಲ. ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಕಲಾಕ್ಷೇತ್ರದಿಂದ ಮುಂದೆ ಏನು ಮಾಡಬೇಕು ಅಂತ ಕುಟುಂಬದ ಜೊತೆ ಚರ್ಚೆ ಮಾಡಿ, ಇನ್ನೂ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ, ಎಲ್ಲರೂ ಸೇರಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ. ಯಾಕಂದರೆ ಅವರ ಮನೆ ಪದ್ಧತಿ ಏನೇನಿದೆ, ಬ್ರಾಹ್ಮಣ್ಸ್ ಆಗಿರೋದ್ರಿಂದ ಅವ್ರ ಮನೆ ಪದ್ಧತಿ ಏನೇನಿದೆ ಅದನ್ನು ಮಾಡೇ ಕಳಿಸ್ಕೊಡ್ತೀವಿ. ಇನ್ನೂ ಕಲಾವಿದ್ರಿಗೆ ಫೋನ್ಗಳು ತುಂಬ ಬರ್ತಾ ಇದೆ. ಯಾಕಂದ್ರೆ ನಾನು ಗಾಡಿ ಓಡಿಸ್ಕೊಂಡು JP ನಗರ ಹೋಗ್ಬಿಟ್ಟು ವಾಪಸ್ ಬಂದೆ ನಾನು. ಇವತ್ತೇ ಆಗುತ್ತೆ ಮೇಡಮ್, ಇವತ್ತೇ ಎಲ್ಲವೂ ಆಗುತ್ತೆ, ಇವತ್ತೇ ಎಲ್ಲ ಆಗುತ್ತೆ. ಅದೆಲ್ಲ ಸ್ವಲ್ಪ ಹೊತ್ತು ಟೈಮ್ ಕೊಡಿ, ಒಂದು ಅರ್ಧ ಗಂಟೆ. ಮನೆ ಆಮೇಲೆ ಕಲಾಕ್ಷೇತ್ರ. ಯಾಕಂದ್ರೆ ಪರ್ಮಿಷನ್ ತೊಗೋಬೇಕು. ಈಗ ಫೋನಲ್ಲಿ ಮಾತಾಡ್ತಾ ಇದ್ದೀವೆಲ್ಲ, ಗಿರ್ಜಮ್ಮ, ರಾಕ್ಲೇನ್ ಸರು, ಶ್ರುತಿ ಮೇಡಮು, ಎಲ್ಲ ಉಮಾಶ್ರೀ ಮೇಡಮು, ಪ್ರತಿಯೊಬ್ಬರು ಕಲಾವಿದರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಒಬ್ಬರು ಅಂತಲ್ಲ, ಇದ್ರ ಜೊತೆಗೆ ಪ್ರತಿಯೊಬ್ಬರು ಉಮಾಶ್ರೀ ಮೇಡಮ್ಮು ಮೊನ್ನೆ ಊರಿಗೆ ಹೋದ್ರು, ಇರಲಿಲ್ಲ ಅವರು. ಅವಾಗಲೂ ಗಿರ್ಜಮ್ಮಂಗೆ ಫೋನ್ ಮಾಡಿ ಡಾಕ್ಟ್ರಿಗೆ ಹೇಳಿಬಿಟ್ಟು ಎಲ್ಲ ಹೋದರು. ಬೆಳಗ್ಗೆ ಡಾಕ್ಟ್ರಿಗೆ ಫೋನ್ ಬಂತು, ಗಿರ್ಜಮ್ಮಂಗೆ ಫೋನ್ ಬಂತು, ನನಗೆ ಫೋನ್ ಬಂತು. ನಾನು ಮಾಧ್ಯಮದ ಗ್ರೂಪಲ್ಲಿ ಹಾಕಿದ್ವಿ. ಮುಂದಿನ ಕೆಲಸ ಏನೇನಿರುತ್ತೆ ನಿಮ್ಮ ಮಧ್ಯದಲ್ಲೇ ಆಗುತ್ತೆ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಹಿರಿಯ ಕಲಾವಿದರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಳಿಸ್ಕೊಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.